ಹುಬ್ಬಳ್ಳಿಯಲ್ಲಿ ಮರ್ಯಾದೆಗೇಡು ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿವಿ5 ವರದಿ ಬೆನ್ನಲ್ಲೇ ಸಚಿವ ಎಚ್ ಸಿ ಮಹದೇವಪ್ಪ ಇನಾಮ್ ವೀರಾಪುರ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟರು. ಆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ದಲಿತ ಪರ ಸಂಘಟನೆಗಳ ಮುಖಂಡರಿದ್ದಾರಲ್ವಾ, ಟಿವಿ5ಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಡೇ 1 ನಿಂದ ನೊಂದಂತಹ ವಿವೇಕಾನಂದ ಕುಟುಂಬ ಇದೆ ಅಲ್ವಾ, ಅವ್ರ ಪರವಾಗಿ ನಾವು ಧ್ವನಿ ಎತ್ತಿದ್ವಿ. ಆ ಇನಾಮ್ ವೀರಾಪುರ ಗ್ರಾಮದಲ್ಲಿ ಶಾಂತಿ ನೆಲೆಸಬೇಕು ಅಂತ ನಾವು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಹಾಕಿದ್ವಿ. ಯಾಕೆ ಸಭೆ ಮಾಡ್ತಾ ಇಲ್ಲ ಇವರು? ಅಲ್ಲಿ ಬರೀ 4 ಕುಟುಂಬಗಳಿದಾವೆ, ದಲಿತ ಕುಟುಂಬಗಳು ಇರೋದು 100 ಜನ, ಅಂದರೆ 100 ಕುಟುಂಬಗಳು ಮೇಲ್ವರ್ಗದವರು ಇದ್ದಾರೆ. ಹಾಗಾಗಿ ಅವ್ರಿಗೆ ಭಯದ ವಾತಾವರಣ ಇತ್ತು. ನಿರಂತರವಾಗಿ ಸರ್ಕಾರದ ಗಮನ ಸೆಳೆಯುವಂತಹ ಪ್ರಯತ್ನವನ್ನು ಟಿವಿ5 ಮಾಡ್ತು, ವಿಸ್ತೃತವಾದಂಥ ಸುದ್ದಿಗಳನ್ನು ಮಾಡೋದ್ರ ಮೂಲಕ ಈಗ ಮಹದೇವಪ್ಪನವರು ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಅವರ ಕಷ್ಟಗಳನ್ನು ಕೂಡ ಆಲಿಸಿದ್ದಾರೆ. ಶಾಸಕ ಪ್ರಸಾದ್ ಅಬ್ಬಯ್ಯ ಕೂಡ ಈ ಸಂದರ್ಭದಲ್ಲಿ ಭೇಟಿನ ಕೊಟ್ಟರು. ದಲಿತ ಪರ ಸಂಘಟನೆಗಳು ಕೂಡ ಅಲ್ಲಿ ಬಂದಿದ್ವು. ಯಾಕಂತ ಹೇಳಿದ್ರೆ ನೋಡಿ, ಆ 7 ತಿಂಗಳ ಗರ್ಭಿಣಿ ಅನ್ನೋದನ್ನು ಕೂಡ ನೋಡದೆ ಅವ್ರ ತಂದೆ ಏನಿದ್ದಾನೆ ಕೊಲೆಗಡಕ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದ. ಎಲ್ಲರೂ ಭೇಟಿ ಕೊಡ್ತಾ ಇದ್ರು, ಮಠಾಧೀಶರು ಬರ್ತಾ ಇದ್ರು, ಬೇರೆ ಬೇರೆ ಸಂಘಟನೆಗಳು ಬರ್ತಾ ಇದ್ರು, ಮಹಿಳಾ ಆಯೋಗ ಮತ್ತು ಮಾನವ ಹಕ್ಕುಗಳ ಆಯೋಗ ಎಲ್ಲ ಇಲಾಖೆಯವರು ಬಂದು ಹೋದರು. ಆದರೆ ಮಹದೇವಪ್ಪನವರು ಎಲ್ಲಿದ್ದಾರೆ, ಮತ್ತು ದಲಿತ ಪರ ಕಾಳಜಿ ಇಲ್ವಾ ಇವರಿಗೆ ಅನ್ನುವಂತಹ ಪ್ರಶ್ನೆ ನಾವು ಹಾಕಿದ್ವಿ. ಹಾಗಾಗಿ ಭೇಟಿ ಕೊಟ್ಟರು. ಇನ್ನು ಆ ಕುಟುಂಬಕ್ಕೆ ಆರ್ಥಿಕ ಧನ ಸಹಾಯವನ್ನು ಕೂಡ ಮಾಡಲಾಗಿದೆ. 16 ಲಕ್ಷ ರೂಪಾಯಿ ಪರಿಹಾರವನ್ನು ವಿತರಣೆ ಮಾಡಿದ್ದಾರೆ. ಪರಿಹಾರ ಚೆಕ್ ವಿತರಿಸಿದ್ದಾರೆ ಸಚಿವ ಮಹದೇವಪ್ಪ. ಈ ಮೊದಲು 5 ಲಕ್ಷ ರೂಪಾಯಿ ಪರಿಹಾರವನ್ನು ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿತ್ತು. ಇದೀಗ ಸಚಿವರಿಂದ ಮತ್ತೆ 16 ಲಕ್ಷ ವಿಶೇಷ ಪರಿಹಾರವನ್ನು ವಿತರಣೆಯನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಆ ಇಡೀ ಕುಟುಂಬ ಮೊದಲೇ ಬಡತನದಿಂದ ಬೇಯ್ತಾ ಇತ್ತು. ಮತ್ತು ಆ ವಿವೇಕಾನಂದ ಏನಿದ್ದಾನೆ ಇನ್ನು ಸಣ್ಣ ವಯಸ್ಸವನಿಗೆ, ಇನ್ನೂ ಓದಲಿಕ್ಕೆ ಅವಕಾಶಗಳಿದ್ದಾವೆ, ನೌಕರಿ ಮಾಡಬೇಕು ಅನ್ನುವಂಥ ಕನಸು ಕಂಡಿದ್ದ. ಆರ್ಥಿಕವಾಗೂ ಕೂಡ ಅಷ್ಟೊಂದು ಸ್ಟೇಬಲ್ ಇಲ್ಲ ಅವರ ಕುಟುಂಬ. ಇದೆಲ್ಲ ಒಂದು ಕಡೆ ಅವ್ರಿಗೂ ಆಧಾರ ಆಗುತ್ತೆ. ಮಹದೇವಪ್ಪನವರು ಅಂದರೆ ಇಡೀ ಸರ್ಕಾರ ಆ ಕುಟುಂಬದೊಂದಿಗೆ ಇರುತ್ತೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಮರ್ಯಾದೆ ಹತ್ಯೆ ತಡೆ ಕಾನೂನು ಜಾರಿಗೆ ತರೋಕೆ ಚಿಂತನೆ ಕೂಡ ನಡೀತಾ ಇದೆ. ಬರಬೇಕಿದು, ಯಾಕಂದರೆ ಹೆಚ್ಚಾಗ್ತಾ ಇದೆ ಈ ಥರದ ಪ್ರಕರಣಗಳು. ಅಂತರ್ಜಾತಿ ವಿವಾಹವನ್ನು ಇದೇ ಸರ್ಕಾರ ಪ್ರೋತ್ಸಾಹ ಮಾಡುತ್ತೆ, ಆದರೆ ಕಾಯ್ದೆ ಮಾತ್ರ ಬಲವಾಗಿಲ್ಲ. ಯಾವಾಗ ತರಬೇಕು ಅಂತ ಪರಿಶೀಲನೆ ಮಾಡಲಾಗುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಮಹದೇವಪ್ಪನವರು ಹೇಳಿದ್ದಾರೆ. ಮದುವೆ ಮಹಿಳೆ ಇಚ್ಛೆಗೆ ಅನುಗುಣವಾಗಿ ಇರಬೇಕು ಅಂತ ಅಭಿಪ್ರಾಯವನ್ನು ಹೊರಹಾಕಿದ್ದಾರೆ. ಹೆಸರಿನಲ್ಲಿನೇ ಒಂದು ಮರ್ಯಾದೆ ಹತ್ಯೆ ಒಂದು ಮಸೂದೆ ನೋಡೋಣ. ನಾನು ಬರ್ತಾ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದೆ. ನಾನು ನಮ್ಮ ಸೆಕ್ರೆಟರಿ ಕಮಿಷನರ್ ಎಲ್ಲ ಒಟ್ಟಿಗೆ ಬಂದ್ವಿ. ನಿನ್ನೆ ಕೂಡ ಚರ್ಚೆ ಮಾಡಿದ್ದೀವಿ. ಖಂಡಿತವಾಗಿ ಇಂಥ ಒಂದು ಹೀನಸ್ ಕ್ರೈಮ್ ಇದು, ವಯಲೇಷನ್ ಆಫ್ ಹ್ಯೂಮನ್ ರೈಟ್ಸ್. ಇಟ್ಸ್ ಎ ಕ್ಲಿಯರ್ ಕಟ್ ಮರ್ಡರ್. ಇದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಪ್ರತ್ಯೇಕ ಮಸೂದೆ ತರ್ತಾರಂತ ಈಗ ಮೊನ್ನೆ ಹೆಸರ ಮೇಲೆ ವಿಶೇಷ ಕಾಯ್ದೆ ತರಬೇಕು ಅಂತ. ಅದು ಒಂದು ಕಾಯ್ದೆ ತರಬೇಕು. ಯಾವಾಗ ತರಬೇಕು ಅಂತ ಪರಿಶೀಲನೆ ಮಾಡ್ತಾರೆ. ಮೂಲಭೂತ ಹಕ್ಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಪೊಲೀಸರು ಹದ್ದಿನ ಕಣ್ಣನ್ನ ಇಟ್ಟಿದ್ದಾರೆ. ಗಲ್ಲಿ ಗಲ್ಲಿಯಲ್ಲಿ CCTVಗಳನ್ನು ಅಳವಡಿಸಿದ್ದಾರೆ ಪೊಲೀಸರು. ಇಂಥ ಪರಿಸ್ಥಿತಿ ಬಂತು ನೋಡಿ. ಒಂದು ಗ್ರಾಮದಲ್ಲಿ ಅಣ್ಣ ತಮ್ಮ ಸಹೋದರತ್ವ ಬಾಳ್ವೆ ಕಾಣಿಸ್ತಾ ಇಲ್ಲ. ಅಲ್ಲಿ ಯಾವಾಗ ಏನಾಗುತ್ತೋ ಅನ್ನೋ ಭಯದಲ್ಲಿ ಆ ದಲಿತ ಕುಟುಂಬಗಳು ಬದುಕ್ತಾ ಇದ್ದಾವೆ. 8 CCTVಗಳನ್ನು ಅಳವಡಿಸಿದ್ದಾರೆ. CCTV ಕಾಣದಂತಹ ಊರು. ಈಗ ನೋಡಿ, ಹದ್ದಿನ ಕಣ್ಣಿಡಲಾಗಿದೆ. ಗ್ರಾಮದಲ್ಲಿನ ಚಲನ ವಲನಗಳ ಮೇಲೆ ಕೂಡ ನಿಗಾ ಇಟ್ಟಿದ್ದಾರೆ. ಠಾಣೆಯಲ್ಲಿ ಕುಳಿತುಕೊಂಡು ಆಗು ಹೋಗುಗಳನ್ನು ವೀಕ್ಷಣೆ ಮಾಡ್ತಿದ್ದಾರೆ. ಏನೇನಾಗುತ್ತೆ ಆ ಗ್ರಾಮದಲ್ಲಿ ಅಂಥೇಳಿ. ಎಂಥ ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂಥೇಳಿ ನಿಜಕ್ಕೂ ದುರಂತ ಇದು. ಯಾಕಂತ ಹೇಳಿದ್ರೆ ಈಗಲೂ ಆ ಜಾತಿ ಪದ್ಧತಿ, ಮೇಲು ಕೀಳು ಮನೋಭಾವ, ಅಂತರ್ಜಾತಿ ವಿವಾಹ ಆದಾಗ ಈ ಥರದ ಕೊಲೆಗಳು ನಡೆಯೋದು, ಮತ್ತು ದಲಿತರ ಮನೆಗಳನ್ನು ಟಾರ್ಗೆಟ್ ಮಾಡಿ ಸುಟ್ಟು ಹಾಕೋದು, ದೌರ್ಜನ್ಯ ಮಾಡೋದು, ಇದಕ್ಕೆಲ್ಲ ಕಡಿವಾಣ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಕಾನೂನಾತ್ಮಕವಾಗಿ ಹಾಕ್ಬೋದು, ಆದರೆ ಜನರ ಮನಸ್ಸಿನಿಂದ ಅಳಿಸ್ಲಿಕ್ಕೆ ಆಗೋದಿಲ್ಲ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ನೋಡ್ತಾ ಇದ್ದೀವಿ ಇನಾಮ್ ವೀರಾಪುರ ಗ್ರಾಮದಲ್ಲಿನ ಹದ್ದಿನ ಕಣ್ಣು ಹೇಗಿಟ್ಟಿದ್ದಾರೆ ಪೊಲೀಸರು ಅಂತ. ಓವರಾಲ್ ಆ ವಿವೇಕಾನಂದ ಕುಟುಂಬಕ್ಕೆ ಸರ್ಕಾರದಿಂದ ಯಾವ ರೀತಿಯಾಗಿ ನೆರವು ಸಿಕ್ಕಿದೆ, ಜೊತೆಗೆ ದಲಿತ ಸಂಘಟನೆಗಳು ಟಿವಿ5ಗೆ ಯಾವ ರೀತಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ, ಸದ್ಯದ ಇನಾಮ್ ವೀರಾಪುರ ಗ್ರಾಮದ ಪರಿಸ್ಥಿತಿ ಹೇಗಿದೆ ಅನ್ನೋದು.
ಪ್ರಭು ಡಿಸೆಂಬರ್ 21ರಂದು ಇದು ಮಾನಕೊಲ್ಲದೆ ತಲೆ ತಗ್ಗಿಸುವಂತಹ ಘಟನೆ ನಡೆದು ಹೆತ್ತ ಮಗಳನ್ನೇ ಇಲ್ಲಿ ಅಂದ್ರೆ ಮಗಳು ಅನ್ನದೇ ಅದು ಅದರಲ್ಲಿ ಗರ್ಭಿಣಿ ಅನ್ನೋದು ನೋಡದೆ ಇಲ್ಲಿ ಅಂದ್ರೆ 7 ತಿಂಗಳ ಇಲ್ಲಿ ಅಂದ್ರೆ ಗರ್ಭಿಣಿಯನ್ನ ಕೊಚ್ಚಿ ತಂದೆ ಇಲ್ಲಿ ಅಂದ್ರೆ ಕೊಲೆ ಮಾಡಿದ್ದ. ಮಾನಳ ಕೊಲೆ ಆದಾಗ ಇಲ್ಲಿ ಅಂತಂದ್ರೆ ದಲಿತ ಪರ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನ ಮಾಡಿದ್ವು. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಎಲ್ಲಾ ಪಕ್ಷ ಭೇದವನ್ನ ಮರೆತು ಪಕ್ಷಾತೀತವಾಗಿ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಎಲ್ಲಾ ಸರ್ವ ಪಕ್ಷದ ಇವತ್ತು ಕೇಂದ್ರದ ಮಂತ್ರಿಗಳನ್ನ ಹಿಡಿದು ಇಲ್ಲಿ ಅಂದ್ರೆ ರಾಜ್ಯದ ಮಂತ್ರಿಗಳು ಸಹ ಭೇಟಿ ಕೊಟ್ಟು ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಆದ್ರೆ ಆ ಕುಟುಂಬವನ್ನೇ ಇಲ್ಲಿ ಅಂತ ಅದು ದಲಿತ ಕುಟುಂಬ ಅನ್ನೋದೇ ಇಲ್ಲಿ ಅಂತಂದ್ರೆ ಮರೆತಂತವ್ರು ಎಚ್ ಸಿ ಮಹದೇವಪ್ಪನವರು. ಯಾಕಂದ್ರೆ ಈ ಒಂದು ದಲಿತ ಈ ಒಂದು ಈಗಾಗಲೇ ಏನು ಹಲ್ಲೆ ಪ್ರಕರಣ ಇದೆ, ಈ ಒಂದು ಹಲ್ಲೆ ಪ್ರಕರಣ ಅವರ ಇಲಾಖೆಗೆ ಬರುತ್ತೆ, ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಬಂದ್ರೂ ಸಹಿತ ಇಲ್ಲಿ ಅಂದ್ರೆ ಈ ಊರನ್ನೇ ಈ ಒಂದು ಘಟನೆಯನ್ನೇ ಇಲ್ಲಿ ಅಂತಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಎಚ್ ಸಿ ಮಹದೇವಪ್ಪರು ಮತ್ತಿದ್ರು. ಕಳೆದ ರವಿವಾರ ಟಿವಿ5 ಇಲ್ಲಿ ಒಂದು ವಿಸ್ತೃತವಾದಂತಹ ಒಂದು ವರದಿಯನ್ನ ಮಾಡಿದ್ದು ಎಚ್ ಸಿ ಮಹದೇವಪ್ಪರು ನಾಪತ್ತೆ ಆಗಿದ್ದಾರೆ. ಈ ಒಂದು ಕುಟುಂಬದ ಪರವಾಗಿ ಎಲ್ಲಿಯೂ ಸಹಿತ ಹೇಳಿಕೆಯನ್ನ ಈ ಒಂದು ಘಟನೆಯನ್ನ ಎಲ್ಲಿಯೂ ಸಹಿತ ಖಂಡಿಸಿಲ್ಲ, ಈ ಸಂಪುಟಿಗೆ ಒಂದೇ ಒಂದು ಹೇಳಿಕೆ ನೀಡಿಲ್ಲ ಅಂತ ಟಿವಿ5 ಇಡೀ ದಿನ ಇಲ್ಲಿ ವಿಸ್ತೃತವಾದ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು. ವರದಿ ಪ್ರಸಾರದ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಸಚಿವ ಎಚ್ ಸಿ ಮಹದೇವಪ್ಪರು ಇವತ್ತು ಆ ಗ್ರಾಮಕ್ಕೆ ಭೇಟಿ ನೀಡಿ ವಿಶೇಷವಾಗಿ ಅಂತಂದ್ರೆ ಆ ಗ್ರಾಮಕ್ಕೆ ಯಾರು ಇವತ್ತು ಮಾನಳ ಪತಿ ನೊಂದ ಕುಟುಂಬ ಏನಿದೆ ವಿವೇಕಾನಂದನ ಕುಟುಂಬಕ್ಕೆ ಇಲ್ಲಿ ಅಂದ್ರೆ ಮೊದಲಿಗೆ ಯಾವಾಗ ಘಟನೆ ಆಯ್ತು, ಘಟನೆ ನಡೆದಾಗ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎರಡೂ ಸೇರಿ 5 ಲಕ್ಷ ರೂಪಾಯಿ ಇಲ್ಲಂದ್ರೆ ಪರಿಹಾರವನ್ನ ಪ್ರಾರಂಭಿಕವಾಗಿ ಕೊಡ್ತು. ನಂತರ ಈಗ ಹೆಚ್ಚಿನ ಪರಿಹಾರವನ್ನ ಕೊಡಬೇಕು ಅಂತೇಳಿ ದಲಿತ ಪರ ಸಂಘಟನೆಗಳು ಬೇಡಿಕೆಯನ್ನಿಟ್ಟು ಹೀಗಾಗಿ ಆ ಬೇಡಿಕೆಗೆ ಸ್ಪಂದಿಸಿ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಇಲ್ಲಿ ಅಂದ್ರೆ ವಿಶೇಷ ಪ್ರಕರಣ ಎಂದು ಇಲ್ಲಿ ಅಂದ್ರೆ ಪರಿಗಣಿಸಿ ಸುಮಾರು 16 ಲಕ್ಷ ಒಂದು ಪರಿಹಾರವನ್ನ ಇವತ್ತು ಚಕ್ಕನ್ನೇ ಎಚ್ ಸಿ ಮಹದೇವಪ್ಪರು ನಡೆದ್ರೆ ಅವರ ಜೊತೆಗೆ ಇಲ್ಲಿ ಅಂತಂದ್ರೆ ಶಾಸಕ ಪ್ರಸಾದಬ್ಬಯ್ಯ ಮತ್ತು NH ರೆಡ್ಡಿ ಅವರು ಸಾಧಿಸುತ್ತಿದ್ರು. ಅದರ ಜೊತೆಗೆ ಇಲ್ಲಿ ಅಂದ್ರೆ ಟಿವಿ5 ಕಾರ್ಯಕ್ಕೆ ಯಾಕಂದ್ರೆ ಪ್ರಾರಂಭದಿಂದಲೂ ಘಟನೆ ಯಾವಾಗಾಯ್ತು, ಘಟನೆ ಆದಾಗಿದ್ರು ಇಲ್ಲಿವರೆಗೂ ಸಹಿತ ಟಿವಿ5 ಆ ನೊಂದ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಒಂದು ನಿರಂತರ ಒಂದು ವರದಿಯನ್ನ ಮಾಡ್ತು. ಹೀಗಾಗಿ ದಲಿತ ಪರ ಸಂಘಟನೆಗಳು ಟಿವಿ5ಗೆ ಒಂದು ವಿಶೇಷವಾದಂತಹ ಒಂದು ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಇವತ್ತು ಮಾಡ್ತಾರೆ. ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಪೊಲೀಸ್ ಇಲಾಖೆ ವೀರಾಪುರ ಗ್ರಾಮಕ್ಕೆ ಒಂದು ಹದ್ದಿನ ಕಲ್ಲಿಡುವಂತ ಕೆಲಸ ಮಾಡಿದ್ರೆ. ಯಾಕಂದ್ರೆ ಚಿಕ್ಕ ಒಂದು ಪುಟ್ಟ ಗ್ರಾಮ, ಒಂದು 150 ಕುಟುಂಬಗಳಿರುವಂತದ್ದು, ಅಲ್ಲಿ 8 ಸಿಸಿಯುಗಳನ್ನ ಆರಿಸಿದ್ರೆ ಅದರ ಮಾನಿಟರ್ಗಳನ್ನ ಗ್ರಾಮ ಪಂಚಾಯತಿ ಮತ್ತು ಆಯಾ ಏನು ಹುಬ್ಬಳ್ಳಿಯ ಗ್ರಾಮೀಣ ಪೊಲೀಸ್ ಠಾಣೆಗಳಲ್ಲಿ ಮಾನಿಟರ್ ಅಳವಡಿಸಿದ್ದಾರೆ. ಅಲ್ಲಿರುವಂತಹ ಗ್ರಾಮಗಳನ್ನ ಚಲನವಲನಗಳನ್ನ ಇಲ್ಲೇ ಕುಳಿತುಕೊಂಡು ಯಾರೇ ಇಲ್ಲಿ ಬಾಲ ಬಿಚ್ಚದಂತೆ ಇಲ್ಲಿ ಅಂತ ಒಂದು ಸಿಸಿಟಿವಿಗಳನ್ನ ಅಳವಡಿಕೆ ಮಾಡಲಾಗಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ. ಮೊನ್ನೆ ಏನು ಕಳೆದ ಒಂದು ವಾರದ ಹಿಂದೆ ಹುಬ್ಬಳ್ಳಿ ತಾಲೂಕಾ ಇನಾಮ್ ವೀರಾಪುರ ಗ್ರಾಮದಲ್ಲಿ ಏನು ಈ ಮರ್ಯಾದೆಗೇಡಿ ಹತ್ಯೆಯನ್ನು ಘಟನೆ ನಡೆದಿತ್ತು. ಅವತ್ತ ಮಧ್ಯರಾತ್ರಿ 11 ಗಂಟೆಯಲ್ಲಿದ್ದ ಇಲ್ಲಿವರೆಗೂ ಕೂಡ ಸವಿವರವಾದಂಥ ವಿಸ್ತರಣೆಯನ್ನು ಟಿವಿ5 ಸಂಪೂರ್ಣ ವರದಿಯನ್ನು ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ನಡೆಯುವ ಕಾರ್ಯಚಟುವಟಿಕೆಗಳು, ಪೊಲೀಸ್ ಇಲಾಖೆ ಕಾರ್ಯ, ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಎಲ್ಲಗಳನ್ನು ವಿಸ್ತೃತ ವರದಿಯನ್ನು ಸಂಪೂರ್ಣವಾಗಿ ಇದು ವಿಸ್ತರಿಸಿತ್ತು. ಈ ವಿಸ್ತರಣೆಗೆ ಎಚ್ಚೆತ್ತುಕೊಂಡಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಇತರ ಎಲ್ಲ ಸಚಿವರು, ಶಾಸಕರು ಎಲ್ಲರೂ ಎಚ್ಚೆತ್ತುಕೊಂಡು ಇವತ್ತು ಆ ಕುಟುಂಬಕ್ಕೆ ನೆರವನ್ನು, ಆತ್ಮಸ್ಥೈರ್ಯವನ್ನು, ಕಾನೂನಿನ ಧೈರ್ಯವನ್ನು ಹೇಳುವಂಥ ಕೆಲಸ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಆ ಕುಟುಂಬಕ್ಕೆ ಸ್ಪೆಷಲ್ ಅನುದಾನ ಅಂತ 16 ಲಕ್ಷ ರೂಪಾಯಿ ಆ ಕುಟುಂಬಕ್ಕೆ ನೆರವನ್ನು ನೀಡಿದ್ದಾರೆ. ಈ ನೆರವು ನೀಡಿದ್ದಕ್ಕಾಗಿ ನಾನು ಈ ವರದಿಯನ್ನು ಪ್ರಸಾರ ಮಾಡಿ ಮತ್ತು ಇಲ್ಲಿವರೆಗೆ ಆ ಕುಟುಂಬಕ್ಕೆ ನ್ಯಾಯ ಕೊಡುವಲ್ಲಿ ನಮ್ಮ ಜೊತೆಯಲ್ಲಿ ನಿಂತಹ ಟಿವಿ5ಗೆ ನಾನು ನನ್ನ ಸಂಘಟನೆ ವತಿಯಿಂದ ಹೃದಯಪೂರ್ವಕ ನಮನವನ್ನು ಸಲ್ಲಿಕೆ ಬಯಸ್ತೀನಿ. ನೋಡಿ, ಮೊನ್ನೆ ಏನು